ಅದಕ್ಕೋಸ್ಕರ ಬಂದಿದ್ದೇನೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಅಥವಾ ನಡ್ಡಾ ಅವ್ರ ಜೊತೆಗೆ ಬರೀ ರಾಜ್ಯ ನಾಯಕರು ಚರ್ಚೆ ಮಾಡ್ತೀರಾ? ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ. ಎಲ್ಲರ ಸಮಕ್ಷಮ ಉಳಿದಂಥ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನು ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಅನೌನ್ಸ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ಆಗ್ಬೋದು ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಎಷ್ಟು ಆಗುತ್ತೆ, ಎಷ್ಟು ಕ್ಷೇತ್ರ ಆಗುತ್ತೆ? ಇಲ್ಲ, ಟೋಟಲ್ 28 ಕಾನ್ಸ್ಟಿಟ್ಯೂನ್ಸಿ ತಾನೆ. JDS ಮಾಡೋದಾದರೆ JDSಗೆ ಎಷ್ಟು ಬಿಟ್ಟು ಕೊಡ್ತಾರೆ ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಿರುವಂಥದ್ದು, ನಮಗಿನ್ನೂ ಮಾಹಿತಿ ಇಲ್ಲ. ಸೊ JDS ಕೊಡೋದನ್ನು ಬಿಟ್ಟು ಉಳಿದಂಥ ಕ್ಷೇತ್ರಗಳನ್ನು ಬಹುತೇಕ ಇವತ್ತು ಚರ್ಚೆ. ಸರ್, ಬಹಳಷ್ಟು ಜನರಿಗೆ ಟಿಕೆಟ್ ಕಟ್ ಆಗುತ್ತೆ ಈ ಸಾರಿ ಅನ್ನುವಂಥ ಚರ್ಚೆ ಯಾವುದು ಕ್ಲಿಯರ್ ಇಲ್ಲಪ್ಪ. ಮೀಟಿಂಗ್ ಆದಮೇಲೆ ಗೊತ್ತಾಗುವಂಥದ್ದು. ಸರ್, ಕೆಲವು ಮಾಜಿ ಶಾಸಕರು ವಿಧಾನಸಭೆಯಲ್ಲಿ ಸೋತವರು ಕೂಡ ಸ್ಪರ್ಧೆ ಮಾಡೋದ್ರ ಬಗ್ಗೆ ಬೇಕು ಅನ್ನುವಂಥ ರಿಟರ್ನ್ ಕೇಳ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಸೋತವರು ಕೂಡ ಚುನಾವಣೆಗೆ ನಿಲ್ಲಕ್ಕೆ ಎಲ್ಲ ಪ್ರಯತ್ನ ಮಾಡ್ಬೋದು. ಅಂತಿಮವಾಗಿ ಆಯಾ ಪಕ್ಷದ ಮುಖಂಡಗಳು ತೀರ್ಮಾನ ತಗೊಳ್ತಾರೆ. ಆ ತೀರ್ಮಾನದ ಅನ್ವಯ ಅಭ್ಯರ್ಥಿಗಳು ಆಯ್ಕೆ. ಸರ್, ಮೊದಲ ಪಟ್ಟಿಯಲ್ಲಿ ಒಂದಷ್ಟು ಹೊಸ ಹೆಸರುಗಳೆಲ್ಲ ಬಂದಿದೆ. ಕರ್ನಾಟಕದಲ್ಲೂ ಹೊಸ ಹೆಸರುಗಳು ನಿರೀಕ್ಷೆ ಮಾಡ್ಬೋದು? ನಾನೇನು ಈಗಲೇ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಅಂತಿಮವಾಗಿ ಏನು ತೀರ್ಮಾನ ತಗೊತಾರೆ ಅದಕ್ಕೆ ನಾವೆಲ್ಲ ಬದ್ಧರಾಗಿರ್ತೀವಿ.